ಕಿದಿಯೂರು ಎಜುಕೇಷನ್ ಟ್ರಸ್ಟ್ನ ಲಾರ್ಡ್ಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ವತಿಯಿಂದ ಉಡುಪಿಯ ನಿಟ್ಟೂರಿನಲ್ಲಿ ನಿರ್ಮಿಸಿರುವ ನೂತನ ಬಸ್ ನಿಲ್ದಾಣವನ್ನು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ನಿಟ್ಟೂರು ಪ್ರದೇಶದಲ್ಲಿ ಹೆಚ್ಚಿನ ಬಂಡವಾಳ ಹೂಡಲು ಸರ್ಕಾರ ಮುಂದಾಗಿದೆ. ಭುವನೇಂದ್ರ ಕಿದಿಯೂರು ಈ ಬಸ್ ನಿಲ್ದಾಣವನ್ನು ನಿರ್ಮಿಸುವ ಮೂಲಕ ತಮ್ಮ ಸಮಾಜ ಸೇವೆಯನ್ನು ಒದಗಿಸುವ ಮೂಲಕ ಅದ್ಭುತವಾದ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಿದಿಯೂರು ಎಜುಕೇಷನ್ ಟ್ರಸ್ಟ್ನ ಚೇರ್ಮನ್ ಭುವನೇಂದ್ರ ಕಿದಿಯೂರು ಈ ಯೋಜನೆಗೆ ಬೆಂಬಲ ನೀಡಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸಿದರು. ನಾವು ಈ ಬಸ್ ನಿಲ್ದಾಣವನ್ನು ಜನರು ಮತ್ತು ಶಾಲೆಯ ವಿದ್ಯಾರ್ಥಿಗಳಿಗಾಗಿ ನಿರ್ಮಿಸಿದ್ದೇವೆ ಮತ್ತು ಸ್ಥಳೀಯ ನಿವಾಸಿಗಳ ಸಹಕಾರವನ್ನು ನಾವು ನಿರೀಕ್ಷಿಸುತ್ತಿದ್ದೇವೆ. ಈ ನಮ್ಮ ಕಾರ್ಯದಲ್ಲಿ ಅನೇಕ ಜನರು ನಮ್ಮನ್ನು ಬೆಂಬಲಿಸಿದ್ದಾರೆ ಮತ್ತು ಅವರ ಸಹಕಾರಕ್ಕೆ ನಾವು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು. ಕಾರ್ಯಕ್ರಮದಲ್ಲಿ ಕಿದಿಯೂರು ಎಜುಕೇಷನ್ ಟ್ರಸ್ಟ್ನ ಖಜಾಂಜಿ ಡಾಕ್ಟರ್ ಭವ್ಯಶ್ರೀ ಬಿ ಕಿದಿಯೂರು, ಟ್ರಸ್ಟಿ ಡಾಕ್ಟರ್ ಅಭಿನ್ ದೇವದಶ್ರೀಯನ್, ಉಡುಪಿ ನಗರ ಬಿಜೆಪಿ ಅಧ್ಯಕ್ಷ ದಿನೇಶ್ ಅಮೀನ್, ನಗರಸಭಾ ಸದಸ್ಯ ಸಂತೋಷ್ ಜತ್ತನ್ನ, ಲಾರ್ಡ್ಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಶಾಲೆಯ ಪ್ರಾಂಶುಪಾಲೆ ಮರ್ಟಲ್ ಎಲ್ಎಫ್ ಲೂವಿಸ್, ಆಟೋ ರಿಕ್ಷಾ ಸ್ಟ್ಯಾಂಡ್ ಅಸೋಸಿಯೇಷನ್ ಅಧ್ಯಕ್ಷ ಸುಕೇಶ್, ವಿದ್ಯಾರ್ಥಿಗಳು ಮತ್ತು ಸ್ಥಳೀಯ ನಿವಾಸಿಗಳು ಉಪಸ್ಥಿತರಿದ್ದರು. ಬಸ್ ನಿಲ್ದಾಣವನ್ನು ಸುಮಾರು 3 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದನ್ನು ನೆರವೇರಿಸಿಕೊಡುವಂತಹ ಶ್ರೀ ಭುವನೇಂದ್ರ ಕಿದಿಯೂರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಧನ್ಯವಾದಗಳು. ಮಾರ್ಗದರ್ಶಕರಾದ ಸನ್ಮಾನ್ಯ ಭುವನೇಂದ್ರ ಕಿದಿಯೂರು ಅವರ ಕೊಡುಗೆಯಾಗಿ ಇವತ್ತು ನೂತನವಾಗಿ ನಿರ್ಮಾಣಗೊಂಡಿರುವ ಈ ನಿಟ್ಟೂರಿನ ಕೊಡಂಕೂರಿನ ಬಸ್ ಸ್ಟ್ಯಾಂಡಿನ ಲೋಕಾರ್ಪಣೆ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ನಮ್ಮ ಜೊತೆ ಉಪಸ್ಥಿರುವ ಇದರೊಡನ ಮಾಲಕರಾದ ಸನ್ಮಾನ್ಯ ಭುವನೇಂದ್ರ ಕಿದಿಯೂರು ಅವರೇ, ಈ ಭಾಗದ ಪ್ರಥಮವಾಗಿ ನಮಗೆಲ್ಲರಿಗೆ 78ನೇ ಸ್ವಾತಂತ್ರ್ಯ ಮಹೋತ್ಸವದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸ್ತಿದ್ದೇನೆ. ಬಹುಶಃ ಉಡುಪಿ ಜಿಲ್ಲೆ ಇವತ್ತು ದೇಶದಲ್ಲೇ ಅತಿ ಹೆಚ್ಚು ವೇಗವಾಗಿ ಅಭಿವೃದ್ಧಿ ಪಥದತ್ತ ಸಾಗುತ್ತಿರುವ ಜಿಲ್ಲೆ. ಇವತ್ತು ಕೇವಲ ಸರ್ಕಾರದ ಅನುದಾನ ಮಾತ್ರ ಅಲ್ಲ, ಖಾಸಗಿ ಅವರು ಇರ್ಬೋದು, CSR ಫಂಡ್ನ ಮೂಲಕ ಜಿಲ್ಲೆಯ ಅಭಿವೃದ್ಧಿಗೆ ಅದನ್ನು ವಿನಿಯೋಗಿಸುವ ಮೂಲಕ ಆ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಕಾಣ್ತಿದೆ. ಅದಿಷ್ಟೇ ಇವತ್ತು ಭುವನೇಂದ್ರ ಕಿದಿಯೂರು ಅವರು ಕೂಡ ತನ್ನ ಹೋಟೆಲ್ ಉದ್ಯಮದ ಮೂಲಕ ಇಡೀ ದೇಶದಲ್ಲೇ ಒಂದು ವಿಶೇಷ ಸ್ಥಾನಮಾನವನ್ನು ಉಡುಪಿಗೆ ತಂದುಕೊಟ್ಟಿದ್ದಾರೆ. ಏಕೆಂದರೆ ಉಡುಪಿಗೆ ಬರುವವರು ಕಿದಿಯೂರು ಹೋಟೆಲ್ನ ಬಲದೇ ನಾನು ಗಳಿಸಿದ ಲಾಭದ ಅಂಶದಲ್ಲಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಬೇಕು, ಆ ಮೂಲಕ ಸಮಾಜದ ಏಳಿಗೆಯನ್ನು ಕಾಣಬೇಕೆಂಬ ಉದ್ದೇಶದಿಂದ ಇವತ್ತು ತಮ್ಮ ಸ್ವತಃ ಖರ್ಚಿನಿಂದ ಈ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿಕೊಟ್ಟು ಈ ಭಾಗದ ಜನರ ಬೇಡಿಕೆಗೆ ಇವತ್ತು ಈಡೇರಿಸುವಂಥ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಶಾಸಕರಲ್ಲಿ ಸಮಸ್ತ ನಾಗರಿಕರ ಪರವಾಗಿ ಭುವನೇಂದ್ರ ಕಿದಿಯೂರು ಅವರ ಇಡೀ ಕುಟುಂಬಕ್ಕೆ ನನ್ನ ವಿಶೇಷವಾದ ಅಭಿನಂದನೆಯನ್ನು ಕೃತಜ್ಞತೆ ಸಲ್ಲಿಸುತ್ತಾ ಅವರು ಈಗಾಗಲೇ ಸಾಮಾಜಿಕವಾಗಿ ತಮ್ಮನ್ನು ತಾವು ತೊಡಗಿಕೊಂಡಿರುವುದನ್ನು ಕೂಡ ಇನ್ನಷ್ಟು ಸಮಾಜಮುಖಿಯಾಗಿ ತಮ್ಮನ್ನು ತೊಡಗಿಸಿಕೊಳ್ಳುವಂಥ ಕೊಳೆಗೊಡೆ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ತಮಗೆ ಆಯುಷ ಆರೋಗ್ಯವನ್ನು ಕರುಣಿಸಿದಂಥ ದೇವರತ್ತ ಪ್ರಾರ್ಥಿಸುತ್ತಾ ಇವತ್ತು ಈ ಹೈವೇಯಲ್ಲಿ ಅಗತ್ಯ ಇತ್ತು. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಈಗಾಗಲೇ ಸರ್ವಿಸ್ ರೋಡ್ ಬೇಡಿಕೆ ಕೂಡ ಬಂದಿದೆ. ಆ ಸಂದರ್ಭದಲ್ಲಿ 2 ಬದಿಯಲ್ಲಿ ಕೂಡ ಸರ್ವಿಸ್ ರೋಡ್ನ ಬಗ್ಗೆ ಕೂಡ ಮುಂದಿನ ವಾರದಲ್ಲಿ ಸಭೆ ಮಾಡುವ ಸಂದರ್ಭದಲ್ಲಿ ನಾವೆಲ್ಲೂ ಸಲಹೆ ಸೂಚನೆಗಳನ್ನು ನೀಡುವ ಮೂಲಕ ನಮ್ಮ ನಿಟ್ಟೂರು ಇರ್ಬೋದು, ಕೊಡಂಕೂರು ಇರ್ಬೋದು, ನಿಟ್ಟೂರಿನ ಗ್ರಾಮದ ಅಭಿವೃದ್ಧಿಗೆ ನಾವೆಲ್ಲೂ ಸಹಕಾರ ಮಾಡಬೇಕೆಂಬ ಮಾತನ್ನು ಕೂಡ ಧನ್ಯವಾದ ಹೇಳುತ್ತಾ ವಿಶೇಷವಾಗಿ
ಇಡೀ ನಿಟ್ಟೂರಿಗೆ ಕಾಡುತ್ತಿರುವ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ಇಲ್ಲಿಯ STP ಟ್ರೀಟ್ಮೆಂಟ್ ಪ್ಲಾಂಟ್ನ ಮೂಲಕ ಇವತ್ತು ಬಹಳಷ್ಟು ಜನರು ಸಮಸ್ಯೆಗೊಳಗಾಗಿದ್ದಾರೆ. ಆದರೆ ಈಗಾಗಲೇ ಕೇಂದ್ರ ಸರ್ಕಾರದ ಮೂಲಕ 40 ಕೋಟಿ ಯೋಜನೆಗಳನ್ನು ತಂದು 3 ತಿಂಗಳೊಳಗೆ ಅದಕ್ಕೆ ಒಂದು ಹೊಸ ರೂಪ ಅಂತ ಅನ್ನುವ ಮೂಲಕ ನಿಮ್ಮ ಬಹಳ ದಿನದ ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನು ಕೂಡ ಕಂಡುಹಿಡುವಂಥ ವ್ಯವಸ್ಥೆ ಈ ಭಾಗದಲ್ಲಿ ಆಗ್ತದೆ. ಆ ಸಂದರ್ಭದಲ್ಲಿ ನಿಟ್ಟೂರಿನ ಇನ್ನಷ್ಟು ಡಿಮಾಂಡ್ ಜಾಸ್ತಿ ಆಗ್ತದೆ ಅಂತ ಹೇಳ್ತಾ ಖಂಡಿತವಾಗಿ ನಡೆದಿರುವ ಎಲ್ಲರಿಗೆ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಇದೆಲ್ಲ ಸಂಬಂಧಪಟ್ಟವರಿಗೆ ಕೂಡ ವಿಶೇಷವಾದ ಎಲ್ಲ ವರ್ಗದವರು ಎಲ್ಲ ಗ್ರೂಪಿನ ಹೆಡ್ ಎಲ್ಲರೂ ಒಟ್ಟುಗೂಡಿ ಈ ಬಸ್ ಸ್ಟ್ಯಾಂಡಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಸಂತೋಷ್ ಇದ್ದಾರಲ್ಲ, ಅವರು ಭಯಂಕರ ಇದರ ಬಗ್ಗೆ ಕಾಳಜಿ ತಗೊಂಡು ಇದನ್ನು ನಡೆಸುವ ಹಾಗೆ MLA ಹತ್ರ ಮಾತಾಡಿ ಈ ಪರ್ಮಿಷನ್ ಎಲ್ಲ ಸಿಕ್ಕಿದೆ. ಅದರಿಂದ ನಾವು ಈಗ 40 ವರ್ಷದಿಂದ ಆ ಸ್ಥಳವನ್ನು ತಗೊಂಡು 40 ವರ್ಷ ಆಯಿತು. ಏನಾದರೂ ಮಾಡಬೇಕು, ಸುಮ್ಮನೆ ಮಾರಿದರೆ ಅದು ಏನಾದರೂ ಹಾಳಾಗ್ತದೆ. ಹಾಗಾದರೆ ಅದಕ್ಕೊಂದು ಸ್ಕೂಲ್, ಲಾರ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ನಾವು ಮಾಡಿದ್ದೇವೆ. ಅದಕ್ಕೆಲ್ಲ ನಿಮ್ಮ ಊರಿನವರದ್ದು ಎಲ್ಲ ಸಹಕಾರ ಬೇಕು. ನಾವು ನಿಮ್ಮೊಟ್ಟಿಗಿದ್ದೇವೆ, ನೀವು ನಮ್ಮೊಟ್ಟಿಗೆ